ವೆಲ್ಕಮ್ ಟು ಮೈ ಮಿನಿ ಲಾಗ್. ನಾನಿವತ್ತು ಹೊನ್ನೂರು ಕ್ಯಾನ್ ಪೋಸ್ಟ್ ಹತ್ರ ಇರುವಂಥ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಮನೆಯಲ್ಲಿ ವಾರ ಎಲ್ಲ ಮುಗಿಸಿ ಹಾಗೆ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ನಮ್ಮ ಟೀಮ್ ಜೊತೆ, ಅಂದರೆ ನಮ್ಮ ಕುಣಿಗಲ್ ಫ್ಯಾಮಿಲಿ ಅಂತಲೂ ಹೇಳ್ಬೋದು, ಅವ್ರ ಜೊತೆ ಎಲ್ಲ ನಾನಿವಾಗ ಹೊನ್ನೂರು ಕ್ಯಾನ್ ಪೋಸ್ಟ್ಗೆ ಹೋಗ್ತಾ ಇದ್ದೀವಿ. ಬಸ್ಸು ನಮಗೆ ಸರಿಯಾದ ಟೈಮಿಗೆ ಸಿಕ್ಕಲಿಲ್ಲ, ಸ್ವಲ್ಪ ನನ್ನಿಂದನೇ ಲೇಟ್ ಆಯಿತು. ಯಾಕೆಂದರೆ ನಾನು ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಿ ಬರಬೇಕಿತ್ತು. ಹೋಗೋದು ಬೇಡ ಅಂದ್ಕೊಂಡಿದ್ದೆ, ಬಟ್ ಆಂಟಿ ಫೋನ್ ಮಾಡಿದ್ರು, ಇಲ್ಲ ಹೋಗೋಣ ಬಾ ಅಂದರು. ಅವ್ರು ಆಲ್ರೆಡಿ ಕೊಲ್ಲಾಪುರದಮ್ಮ ದೇವಸ್ಥಾನಕ್ಕೆ ಹೋಗಿದ್ದರು. ಬಂದ್ಬಿಡು ಇಲ್ಲಿಗೇನೆ ಜೊತೆನಲ್ಲಿ ಹೋಗೋಣ ಅಂದರು. ಹಾಗಾಗಿ ಸ್ವಲ್ಪ ನನ್ನಿಂದ ಲೇಟ್ ಆಯಿತು. ನೋಡ್ತಾ ಇರ್ಬೋದು ಎಷ್ಟು ಜನ ಸೇರಿದ್ದಾರೆ ಅಂತ. ಇಲ್ಲಿ ಹೋದ ವರ್ಷ ಅಲ್ಲ, ನಾನು ಆಚೆ ವರ್ಷ ಹೋಗಿದ್ದೆ. ಹೋದ ವರ್ಷ ನಾವು ಮನೆ ಆಲ್ಟ್ರೇಷನ್ ಇಟ್ಕೊಂಡಿದ್ವಿ, ಹಾಗಾಗಿ ಹೋಗೋಕ್ಕಾಗಿರಲಿಲ್ಲ. ತುಂಬ ಅಂದರೆ ತುಂಬ ಜನ ಸೇರಿದರು. ನಿಜವಾಗ್ಲೂ ಅಲ್ಲಿ ನೋಡೋದಕ್ಕೆ ಒಂಥರ ಖುಷಿ ಅನಿಸೋದು. ಆ ಜನಗಳನ್ನ, ಆ ನುಗ್ಗಾಟಗಳು ಎಲ್ಲ ನೋಡೋದಕ್ಕೆ ಏನೋ ಒಂಥರ ಖುಷಿ ಅನ್ನಿಸ್ತಾ ಇತ್ತು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಎಷ್ಟು ಜನ ಸೇರಿದರು ಅಂದರೆ, ದೇವ್ರನ್ನ ನೋಡಬೇಕು, ದೀಪಗಳನ್ನ ಹಚ್ಚಬೇಕು, ಬೂದುಗುಂಬಳಕಾಯಿ, ಬೆಲ್ಲದಾಗೆ, ನಿಂಬೆಹಣ್ಣಿಂದ ಅವ್ರವ್ರ ಅನುಕೂಲಕ್ಕೆ ಏನೇನು ಮಾಡ್ಕೊಂಡಿರ್ತಾರೆ ಅದನ್ನೆಲ್ಲ ಮಾಡಿಕೊಂಡು ಇಲ್ಲಿ ನಿಜವಾಗ್ಲೂ ದೀಪಗಳು ಹಚ್ಚೋಕ್ಕೆ ಇಲ್ಲಿ ಡಿಫ್ರೆಂಟ್ ಏನು ಅಂದರೆ, ರಂಗೋಲಿ ಬಿಟ್ಟು ಅದ್ರ ಮೇಲೆ ರಂಗೋಲಿಗೆ ಸ್ವಲ್ಪ ಡೆಕೋರೇಷನು, ಸ್ವಲ್ಪ ಪೂಜೆ ಎಲ್ಲ ಮಾಡಿ ಅದ್ರ ಮೇಲೆ ದೀಪಗಳನ್ನ ಹಚ್ತಾಯಿದ್ರು. ಜನಗಳೆಲ್ಲ ಸಿಕ್ಕಾಬಿಟ್ಟೆ ಜನ ಇದ್ದರು. ಅಲ್ಲಿ ಜನಗಳಿರ್ತಾರೆ, ಬಟ್ ಒಳಗಡೆ ಹೋಗಿ ಕುಂಡಿಸ್ತಾರೆ. ಒಂದು 2ರಿಂದ 3 ನಿಮಿಷ ಪ್ರತಿಯೊಂದು ಬ್ಯಾಚನ್ನು ಕುಣಿಸಿ ನಮಗೆ ಆರತಿನ ಕೊಡ್ತಾರೆ. ನೋಡೋದಕ್ಕಂತೂ ದೇವರಂತೂ ಹೊರನಾಡು ಅನ್ನಪೂರ್ಣೇಶ್ವರಿ ಥರನೇ ಇದೆ. ಹಾಗೆ ಅಲ್ಲಿ ಹೋಮ ಕೂಡ ನಡೀತಾ ಇತ್ತು. ಹೋಮಕ್ಕೆ ಸ್ವಲ್ಪ ಹೊಗೆ ಎಲ್ಲ ಜಾಸ್ತಿ, ಎಲ್ಲರೂ ಕಣ್ಣಲ್ಲಿ ನೀರು ಬರ್ತಾಯಿತ್ತು. ದೇವ್ರ ದರ್ಶನ ಕೂಡ ಆಯಿತು, ಹಾಗೆ ಕಣ್ಣಲ್ಲಿ ಕೂಡ ನೀರು ಬಂತು. ಹಾಗೆಯೇ ಅಲ್ಲಿ ಅರ್ಚನೆ ಮಾಡಿದಂಥ ಕುಂಕುಮ ಸಹ ಈ ರೀತಿ ಕೊಡ್ತಾಯಿದ್ರು. ಇದೆಲ್ಲ ಆದಮೇಲೆ ಅಲ್ಲಿ ಊಟದ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಊಟ ಅಂದರೆ ತುಂಬಾ ಚೆನ್ನಾಗಿತ್ತು, ಬಟ್ ಸಿಂಪಲ್ ಅಂತಲೇ ಹೇಳ್ಬೋದು, ಬಟ್ ಟೇಸ್ಟು ನೆಕ್ಸ್ಟ್ ಲೆವೆಲ್ಲಾಗೇ ಇತ್ತು. ಅನ್ನ ಸಾರು, ಹಾಗೆಯೇ ಒಂದು ಪಾಯಸ ಕೊಡ್ತಾರೆ, ಹಾಗೆ ಮಜ್ಜಿಗೆ. ನೋಡ್ತಾ ಇರ್ಬೋದು ಎಷ್ಟು ಜನ ದರ್ಶನ ಮಾಡ್ಕೊಂಡು ಬಂದ್ವಿ. ಅಲ್ಲಿ ಸ್ವಲ್ಪ ಹೋಮ ನಡೀತಾ ಇರೋದ್ರಿಂದ ಸ್ವಲ್ಪ ಕಣ್ಣಿಗೆಲ್ಲ ಸ್ವಲ್ಪ ಎಲ್ರಿಗೂ ಒಂದು ಸ್ವಲ್ಪ ಸಿಕ್ಕಾಬಟ್ಟೆ ಜಾಸ್ತಿ ಆಗಿತ್ತು. ನೀವು ಅಷ್ಟೇ ತುಮಕೂರಿಂದ ಬರ್ತೀವಿ ಅಂದರೆ ನಿಮಗೆ ಸ್ವಲ್ಪ ಹತ್ರನೇ ಆಗುತ್ತೆ, ಹೊನ್ನೂರು ಕ್ಯಾನ್ ಪೋಸ್ಟ್ ಅಂತ ಹೇಳಿ. ಬಂದು ದೇವ್ರನ್ನ ದರ್ಶನ ಮಾಡ್ಕೊಳ್ಳಿ. ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆ. ಹೊರನಾಡು ಅನ್ನಪೂರ್ಣೇಶ್ವರಿನೇ ಬಂದಿದ್ದಾರೇನೋ ಅಲ್ಲಿ ಏನಾಗಿದೆ, ನಿಜವಾಗ್ಲೂ ಅಷ್ಟು ಚೆನ್ನಾಗಿತ್ತು ಮಾತ್ರ. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.